ಬೆಂಗಳೂರಿನಲ್ಲಿ ಮಹಾಶಿವರಾತ್ರಿಯ ಜಾಗರಣೆ ನಡೆದಿದ್ದು ಶಿವರಾತ್ರಿಯ ಪ್ರಯುಕ್ತ ವೈಕುಂಠ ಸಮಾರಾಧನೆಯನ್ನ ನಡೆಸಲಾಗಿದೆ. ಸುಂದರೇಶ್ವರ ದೇವಸ್ಥಾನದಲ್ಲಿ ಈ ಮಹೋತ್ಸವ ನಡೆಯಿತು. ರಾಜಾಜಿನಗರದಲ್ಲಿರುವಂತಹ ಸುಂದರೇಶ್ವರ ದೇಗುಲ ಗಿರಿಜಾದೇವಿ ಸಮೇತ ಶಿವಪಾರ್ವತಿಯ ದೈವಿಕ ಕಲ್ಯಾಣ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಉತ್ಸವವನ್ನು ಆಚರಣೆ ಮಾಡಲಾಯಿತು. ಶಿವಲಿಂಗಕ್ಕೆ ರುದ್ರಾಭಿಷೇಕ ಮತ್ತು ಪುಷ್ಪಾರ್ಚನೆಯನ್ನ ಕೂಡ ನೆರವೇರಿಸಲಾಯಿತು. ದೇಗುಲದ ಮುಂಭಾಗದಲ್ಲಿ ಹೋಮ ಹವನ ನಡೆಸಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ದರ್ಶನವನ್ನ ಕೂಡ ಪಡೆದರು. ಶಿವರಾತ್ರಿ ಜಾಗರಣೆಯಲ್ಲಿ ಭರತನಾಟ್ಯ, ಶಿವಭಕ್ತಿ ಗೀತೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ನಂತರ ಅನ್ನ ಸಂತರ್ಪಣೆ ಮತ್ತು ಪ್ರಸಾದವನ್ನ ವಿತರಣೆ ಮಾಡಲಾಯಿತು. ಪೂಜೆಯ ಉಸ್ತುವಾರಿ ವಹಿಸಿದ್ದಂತಹ ದೇಗುಲದ ಧರ್ಮದರ್ಶಿಗಳು ಹರೀಶ್ ಅವರಾಗಿದ್ರು. ಇನ್ನು ಈ ಕುರಿತಂತೆ ಮಾತನಾಡಿದ್ರು ಕೂಡ. ಏನ್ ಮಾತನಾಡಿದ್ದಾರೆ ಧರ್ಮದರ್ಶಿಗಳಾದಂತಹ ಹರೀಶ್ ಅವರು ನೋಡ್ಕೊಂಡು ಬರೋಣ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ದೇವಸ್ಥಾನ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೆಸ್ತಾರೆ. ಮತ್ತು ಎಲ್ಲರೂ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಂದು ದೇವಸ್ಥಾನದ ಮತ್ತು ದೇವರ ಕಾರ್ಯಗಳನ್ನೆಲ್ಲ ಎಲ್ಲರೂ ಒಗ್ಗಟ್ಟು ಕೂಡಿ ಚೆನ್ನಾಗಿ ಬಾಂಧವ್ಯದಿಂದ ನಡೆಸ್ಕೊಡ್ತಾರೆ. ನಾನು ಇಲ್ಲಿ ಗೋವಿಂದನ ಪೂಜೆ ಮತ್ತು ರಂಗನಾಥ, ಆಂಜನೇಯ ಪ್ರತಿಯೊಂದು ದೇವ್ರದ್ದು ಪೂಜೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಮ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಮಾಡುವಾಗ ಯಾವುದು ಇದಕ್ಕಿಂತ ಒಂದು ಇದಕ್ಕೆ ಆ ಟೈಮ್ ಕರೆಕ್ಟಾಗಿ ಹೋಮ ಮತ್ತು ಪೂಜೆ ಎಲ್ಲ ಪ್ರತಿನಿತ್ಯನೂ ಎಲ್ಲನೂ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಬರ್ತೀವಿ. ನನ್ನ ಮದುವೆ ಆಗಿ 26 ವರ್ಷ ಆಯಿತು. 26 ವರ್ಷದಿಂದನೂ ಬರ್ತೀವಿ. ಎವ್ರಿ ವೇರ್ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ತೀವಿ. ರಾತ್ರಿ ಜಾಗರಣೆ ಇರ್ತೀವಿ. ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು